ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವತ್ತು ಬೆಳಗ್ಗೆನೇ ಎದ್ಬಿಟ್ಟು ಫಂಡರ್ಸ್ಗೆ ಹೋಗೋಣ ಅಂತ ಹೇಳಿ ಹಿರಿಯೂರ ಹತ್ರ ಹರಿ ಶಾಪಿಗೆ ಹೋಗ್ಬಿಟ್ಟಿದ್ದ. ಅಕ್ಕ ಗೊತ್ತಿಲ್ಲ, ನಾನು ಮಲಗಿಬಿಟ್ಟಿದ್ದೀನಿ. ಇನ್ನು ಕಾಲ್ ಮಾಡಿಬಿಟ್ಟು ಇಲ್ಲ ಹಿಂಗೆ ಹೋಗಿ ಬರೋಣ ಅಂತ ಅಂದ್ಲು. ಬಟ್ ನಾನು ಹಿಂದಿನ ದಿನ ಏನಾಯಿತು ಅಂದರೆ ಚೆನ್ನಾಗಿ ತಲೆಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟಿದ್ದೆ. ಸರಿ ನಾಳೆ ಚೆನ್ನಾಗಿ ಹೇರ್ ವಾಶ್ ಮಾಡ್ಕೊಳ್ಳೋಣ ಅಂಥೇಳಿ ಆಯಿಲ್ ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದೆ ಹನಿ. ನಾನು ಅವಳು ಬೆಳಗ್ಗೆನೇ ಕಾಲ್ ಮಾಡಿಬಿಟ್ಟು ಇಲ್ಲ ಹೋಗೋಣ ಹಿಂಗೆ, ಮತ್ತು ಇನ್ನು ಈ ರೈನಿ ಸೀಸನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ರೆ ಇಲ್ಲಿ ಹೋಗೋಕ್ಕಾಗಲ್ಲ, ಯಾಕೆಂದರೆ ಚೆನ್ನಾಗಿದೆ ವಾಟರ್ ಗೇಮ್ಸ್ ಎಲ್ಲ ಆಟ ಆಡ್ಬೋದು, ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ಹೇಳಿ ಅಂದ್ಲು. ಸರಿ ಆಯಿತು, ಓಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇನ್ನು ಹರಿ ಶಾಪಿಗೆ ಅವ್ನ ಶಾಪಿಗೆ ಹೋಗ್ಬಿಟ್ಟಿದ್ದ. ಸರಿ ನಾನು ಹಂಗೆ ಬರ್ತೀನಿ, ನಿನ್ನ ಬ್ಯಾಗಲ್ಲಿ ಬಟ್ಟೆ ಎಲ್ಲ ತೊಗೊಂಡು ಬಾ ಅಂತ ಹೇಳ್ದ. ಸರಿ ಆಯಿತು ಅಂದ್ಬಿಟ್ಟು ಹೊರಟ್ವಿ. ನಾವು ಆ್ಯಕ್ಚುಲಿ ಅಷ್ಟು ಬೇಗ ಅಂದ್ಕೊಂಡ್ರು ಕೂಡ, ಯಾಕಂದರೆ ನಾನು ಈ ತಲೆಗೆಲ್ಲ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ನಾನು ಆಯಿಲ್ ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದ ಫುಲ್ಲು. ಸರಿ ಆಯಿತು, ಹೇರ್ ವಾಶ್ ಮಾಡಿದೆ. ಇವಾಗ ವಾಟರ್ ಗೇಮ್ಸ್ ಅಂತೂ ಆಡೋಕ್ಕಾಗಲ್ಲ, ಅದಕ್ಕೆ ಫಸ್ಟು ಹೇರ್ ವಾಶ್ ಮಾಡಿಕೊಂಡು ಹೋಗೋವಷ್ಟರಲ್ಲಿ ಆಲ್ಮೋಸ್ಟ್ 12 o'clock ಆಗೋಯ್ತು. ನಾವು ಎಷ್ಟು ಬೇಗ ಅಂದ್ಕೊಂಡ್ರು ಆಗಲಿಲ್ಲ. ನಿಂಗೆ ಅಲ್ಲಿ ಟಿಕೆಟ್ ತಗೊಂಬರ್ತಾರೆ, ವೆಯ್ಟ್ ಮಾಡು. ಫುಲ್ ಆಗಿದೆ, ಇಷ್ಟೊಂದು ಗಾಡಿಗಳಿದಾವೆ. ಹರಿ ನೋಡಚ್ಚು, ಎ ಸಿ ಹಾಕೋಣ, ಆರಾಮಾಗಿ ಕೂತಿದ್ದಾನೆ. ಈ ಕಡೆ ಬಾ ಚಿನಿ, ಆ ಕಾರ್ ಹತ್ರ ಎಲ್ಲ ಗಲೀಜಾಗಿರುತ್ತೆ, ಈ ಕಡೆ ಬಾರಮ್ಮ. ತುಂಬ ಸ್ಪೇಷಿಯಸ್ ಆಗಿದೆ ಹೊರಗಡೆ ಪಾರ್ಕಿಂಗ್ ಇಲ್ಲಿ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿರೋದು, ಅಕ್ಕ ಇದು ಸೆಕೆಂಡ್ ಟೈಮ್ ಬಂದಿರೋದು. ಇನ್ನು ಚೆನ್ನಾಗಿತ್ತು ಹೊರಗಡೆ ಎಲ್ಲನೂ, ಪಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಸುಮಾರಷ್ಟು ಕಾರ್ಗಳಿತ್ತು, ಎಷ್ಟು ಅಂದರೆ ಕೌಂಟ್ಲೆಸ್ ಕಾರ್ ಅಂತಲೇ ಹೇಳ್ಬೋದು, ಅಷ್ಟು ಸಿಕ್ಕಾಪಟ್ಟೆ ಇತ್ತು. ಬಂದಾಗ ಅವ್ರು ಆ್ಯಕ್ಚುಲಿ ನಾವು ಕಾಲ್ ಮಾಡ್ಕೊಂಡು ಬಂದಿದ್ದು. ಸೊ ಕಾಲ್ ಮಾಡಿದಾಗ ಏನು ಹೇಳಿದ್ರಂತೆ, ಸರಿ ಬನ್ನಿ ಟಿಕೆಟ್ಸ್ ಎಲ್ಲ ಅವೈಲೇಬಲ್ ಇದೆ, ಸಿಗುತ್ತೆ ಅಂತ ಹೇಳಿದ್ರಂತೆ. ಬಟ್ ನಾವು 12:30 ಆಗಿತ್ತು ಹೋದಾಗ. ಸರ್ ಸಾರಿ ಟಿಕೆಟ್ಸೇ ಇಲ್ಲ, ಫುಲ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಬಟ್ ನಾವು ಕಾಲ್ ಮಾಡಿಕೊಂಡೇ ಬಂದಿದ್ದು ಮ್ಯಾಮ್, ನೀವು ಕೊಡ್ತೀರಾ ಅಂತ ಹೇಳಿದ್ದಕ್ಕೇ ಬಂದಿದ್ದು ಅಂತ ಹೇಳಿದಾಗ ಮತ್ತೆ ಒಂದು 10 minutes ಏನೋ ಅವ್ರನ್ನೆಲ್ಲ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಿ ಆಯಿತು ಅಂತ ಹೇಳಿಬಿಟ್ಟು ಕೊಟ್ಟರು ಅವರು. ಅಂದರೆ ನಾವೇ ಲಾಸ್ಟು, ನಮ್ಮನ್ನು ಬಿಟ್ಟು ಮತ್ತೆ ಯಾರನ್ನೂ ಅವರು ಎಂಟ್ರಿನೇ ಕೊಡಲಿಲ್ಲ. ಯಾಕೆ ಅಂದರೆ ಫುಲ್ ಆಗಿಬಿಟ್ಟಿತ್ತು. ನಿಯರ್ಲಿ 500+ ಮೆಂಬರ್ಸ್ ಆಲ್ರೆಡಿ ಒಳಗಡೆ ಇದ್ದರು ಅವರು. ಸರಿ ಆಯಿತು ಅಂತ ಹೇಳಿಬಿಟ್ಟು ಹೆಂಗೋ ನಮಗೆ ಸಿಕ್ತು ಟಿಕೆಟ್ಸು. ಅಲ್ಲಿ ಪಪ್ಪ ಬರೋದು ಬೇಡವಾ? ನಾವು ಹೊರಗಡೆನೇ ನಮಗೆ ಟಿಕೆಟ್ ಕೊಡಲಿಲ್ಲ, ಒಳಗೆ ಬನ್ನಿ ಅಂತ ಹೇಳಿದ್ರು. ಯಾಕಂದರೆ ಅಲ್ಲಿ ಪರ್ಮಿಷನ್ ತೊಗೊಂಡು ಬರಬೇಕು, ಅಷ್ಟು ಬಿಟ್ಟರೆ ಅಲ್ಲೇನು ಟಿಕೆಟ್ಸ್ ಕೊಡೋಲ್ಲ ಅನಿಸುತ್ತೆ ಮೇ ಬಿ. ಇಲ್ಲ ಅಂದರೆ ನಾರ್ಮಲ್ ತುಂಬ ಕ್ರೌಡ್ ಇಲ್ಲ ಅಂದರೆ ಏನಾದರೂ ಕೊಡ್ತಾರೇನೋ ಗೊತ್ತಿಲ್ಲ. ಹೆಂಗಿದ್ರು ಫುಲ್ ಆಗಿತ್ತಲ್ಲ, ಅದಕ್ಕೋಸ್ಕರ ಒಳಗಡೆ ತಗೊಳ್ಳಿ ಅಂತ ಹೇಳಿದ್ರು. ಇನ್ನು ಬಂದ್ವಿ ನಾವು. ಇದು ಬಂದುಬಿಟ್ಟು ಮಾರಿಕಣ್ವೆ ರೋಡಲ್ಲಿ ಬರುತ್ತೆ. ಸೊ ವಾಣಿವಿಲಾಸ ಡ್ಯಾಮಿಗೆ ಹೋಗ್ತಿರಲ್ಲ ಆ ರೋಡಲ್ಲೇ ಬರೋದಿದ್ದು. ಇನ್ನು ಒಳಗಡೆ ಚೆನ್ನಾಗಿತ್ತು, ಹಾಗಾಗಿ ಕ್ಯಾಪ್ಚರ್ ಮಾಡಿಕೊಂಡೆ. ಒಂಥರ ಏನೋ ಗುಹೆ ಫೀಲಿಂಗ್ ಏನೋ ಬಂತು, ಆ ಥರನೇ ಎಲ್ಲ ಸೆಟಪ್ ಮಾಡಿದ್ರು. ಇನ್ನು ಇಲ್ಲಿ ಟಿಕೆಟ್ ಬಂದುಬಿಟ್ಟು ಒಬ್ಬರಿಗೆ 900 rupeesನ ತಗೋತಾರೆ. ಇನ್ನು ಮಕ್ಕಳಿಗೆ 5 years ಎಬೋವ್ ಮಕ್ಕಳಿಗೆ 600 rupeesನ ಚಾರ್ಜ್ ಮಾಡಿದರು. ಹಚ್ಚುಗೆ 600 rupees ಚಾರ್ಜ್ ಮಾಡಿದ್ರು. ನಮಗೆಲ್ಲ 900 rupees ಚಾರ್ಜ್ ಮಾಡಿದ್ರು. ಇದರಲ್ಲಿ ಇನ್ಕ್ಲೂಡ್ ಏನಂದರೆ ಮಾಮೂಲಿ ಎಲ್ಲ ಗೇಮ್ಸ್ ಇನ್ಕ್ಲೂಡ್ ಆಗಿರುತ್ತೆ, ಮತ್ತು ಜೊತೆಲಿ ಫುಡ್ ಇತ್ತು, ಮಧ್ಯಾಹ್ನದ ಲಂಚ್ ಇತ್ತು. ಇನ್ನು ಇಲ್ಲಿ ತುಂಬಾ ಸ್ಪೇಷಿಯಸ್ ಆಗಿತ್ತು. ಒಂದು ಚೂರು ಅಂದರೆ ಸ್ಪೇಸ್ ಕಮ್ಮಿ ಇದೆ, ಹಿಕ್ಕಟ್ಟು ಅನಿಸುತ್ತೆ, ಆ ಫೀಲಿಂಗ್ ಏನೂ ಇರಲಿಲ್ಲ. ತುಂಬ ಚೆನ್ನಾಗಿತ್ತು. ಮತ್ತು ಎಲ್ಲ ಥರದ್ದು ಆಲ್ಮೋಸ್ಟ್ ಆ್ಯಕ್ಟಿವಿಟೀಸ್ ಕೂಡ ಇಲ್ಲಿತ್ತು. ಅಂದರೆ ಮಕ್ಕಳಿಗೆ ಕಿಡ್ಸ್ದು ಪ್ಲೇ ಏರಿಯಾ ಕೂಡ ಸಪ್ರೇಟ್ ಮಾಡಿದರು. ಅಂದರೆ ಡ್ರೈ ಗೇಮ್ಸ್ ಏನು ಬರುತ್ತೆ ನೋಡಿ, ಅದನ್ನೆಲ್ಲ ಸಪ್ರೇಟ್ ಮಾಡಿದರು. ಅದು ಕೂಡ ಚೆನ್ನಾಗಿತ್ತು. ಬಟ್ ನಾವೇನು ಮಕ್ಕಳನ್ನ ಆಡಿಸ್ಲಿಲ್ಲ, ಯಾಕಂದರೆ ನೀರಲ್ಲೇ ಆಟಾಡಿ ಅವ್ರು ತುಂಬ ಸುಸ್ತಾಗಿಬಿಟ್ಟಿದ್ರು, ಹಾಗಾಗಿ ಆಡಿಸ್ಲಿಲ್ಲ. ಇನ್ನು ನಾವು ಯಾವುದೇ ಥರದ ವೀಡಿಯೋ ವಾಟರ್ ಗೇಮ್ಸ್ ಆಡಬೇಕಾದ್ರೆ ಕ್ಯಾಪ್ಚರ್ ಮಾಡಲಿಲ್ಲ, ಯಾಕೆಂದರೆ ಫೋನು ಮತ್ತು ನಮ್ಮ ಬ್ಯಾಗ್ಸು ಎಲ್ಲನೂ ಲಾಕರಲ್ಲಿ ಇಟ್ಬಿಟ್ಟಿದ್ವಿ. ಲಾಕರ್ ಕೀ ಕೊಡ್ತಾರೆ, ನಾವು ಅದರಲ್ಲಿ ಸೇಫಾಗಿ ಇಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಆದರೂ ಎಲ್ಲರದ್ದು ಐಫೋನ್ಗಳಾಗಿರೋದ್ರಿಂದ ಸಿಕ್ಕಾಪಟ್ಟೆ ಭಯ ಇತ್ತು, ಹೆಂಗೋ ಏನೋ ಅಂತ. ಬಟ್ ಏನಿಲ್ಲ, ಆರಾಮಾಗಿ ಲಾಕರ್ ಕೀನ ಇಟ್ಕೊಂಡಿದ್ವಿ ನಾವು. ಇನ್ನು ಫಸ್ಟು ನಾವು ಬಂದಿದ್ದೇನೆ ಆಲ್ಮೋಸ್ಟು 2 o'clock ಆಗಿಬಿಡ್ತು, ಯಾಕಂದರೆ ಹೊರಟಿದ್ದೇನೆ 12:30 ಹಂಗೆ. ಇನ್ನು 2 o'clock ಆಗಿತ್ತು. ಸರಿ ಊಟ ಮುಗಿಸ್ಕೊಂಬಿಟ್ಟು ಲೈಟಾಗಿ, ಆಮೇಲೆ ಆಟ ಆಡೋಣ ಅಂತ ಹೇಳಿ ಊಟಕ್ಕೆ ಬಂದ್ವಿ. ಇನ್ನು ಎಷ್ಟು ಕ್ರೌಡ್ ಅಂದರೆ ಯಪ್ಪ, ಯಾರಿಗೆ ಬೇಕು ಇದು ಊಟ ಏನೋ ಬೇಡ.
ಅಂತ ಹೇಳಿ ಸುಮ್ಮನೆ ಆಗೋದ್ವಿ. ಬಟ್ ಆಮೇಲೆ ಇಲ್ಲ, ಸ್ವಲ್ಪ ತಿನ್ಕೊಂಡ್ಬಿಟ್ರೆ ಆಮೇಲೆ ಅಟ್ಲೀಸ್ಟ್ ಆಟ ಆಡ್ಬೋದು, ಹೆಂಗಿದ್ರು ಅಮೌಂಟ್ ಬೇರೆ ಕೊಟ್ಟಿದ್ದೀವಲ್ವ. ಬಟ್ ಏನಂತ ಅಂದರೆ ವರ್ತ್ ಅಂತ ಅನ್ನಿಸ್ಲಿಲ್ಲ. ಟ್ರೂ ಆಗಿ ಹೇಳಬೇಕು ಅಂತಂದರೆ ಆ ಅಮೌಂಟಿಗೆ ಇದು ವರ್ತಬಲ್ ಅಲ್ಲ ಅಂತಲೇ ಅನಿಸ್ತು. ಬಿಕಾಸ್ ಫುಡ್ಡು ಕೂಡ ಒಂದು ಚೂರು ಟೇಸ್ಟ್ ಇರಲಿಲ್ಲ ಫುಡ್ಡು. ಇನ್ನು ಗೇಮ್ಸಲ್ಲಿ ಓಕೆ ಪರವಾಗಿಲ್ಲ, ಗೇಮ್ಸ್ ಎಲ್ಲ ಚೆನ್ನಾಗಿತ್ತು. ಬಟ್ ಫುಡ್ ವಿಷಯಕ್ಕೆ ಬಂದರೆ ಒಂದು ಸ್ವಲ್ಪ ಕೂಡ ಚೆನ್ನಾಗಿರಲಿಲ್ಲ. ಸೊ ಯಾರಾದರೂ ಬರ್ತೀರಾ ಅಂದರೆ ನೋಡಿ, ಒಬ್ಬರಿಗೆ 900 ಇದೆ. ಬಟ್ ಫುಡ್ಡಂತೂ ನಮಗೆ ಯಾರಿಗೂ ಕೂಡ ಒಂಚೂರು ಇಷ್ಟ ಆಗಲಿಲ್ಲ. ಇನ್ನು ಗೇಮ್ಸ್ ಎಲ್ಲ ಓಕೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಎಲ್ರದ್ದು ರೆಸ್ಪಾನ್ಸ್ ಕೂಡ ಚೆನ್ನಾಗಿತ್ತು ಅಲ್ಲಿ. ಬಟ್ ಒಬ್ರದ್ದು ಮಾತ್ರ ತುಂಬ ವರ್ಸ್ಟ್ ರೆಸ್ಪಾನ್ಸ್ ಅಂತಲೇ ಹೇಳ್ಬೋದು. ಅವನಿನ್ನೂ ಹುಡುಗ ಆಯಿತಾ. ಬಟ್ ಏನು ಮಾಡ್ದ ಅಂದರೆ, ನಿಮಗೆ ವೀಡಿಯೋದಲ್ಲಿ ಬೇಕಾದರೆ ಲೈವಾಗಿ ನಾನು ತೋರಿಸ್ತೀನಿ ನೋಡಿ. ಮಕ್ಕಳನ್ನ ಹಾಗೆ ಕುದುರೆ ಮೇಲೆ ಬಿಟ್ಟು ಹೋದ ಅವನು. ಆ್ಯಕ್ಚುಲಿ ಬೇರೆ ಮಕ್ಕಳನ್ನ ಕೂರಿಸ್ಕೊಂಡಿದ್ದ ಅವನು. ಸೊ ನಾವು ಹೇಳಿದ್ವಿ, ಅಟ್ಲೀಸ್ಟು ನೀವು ಒಂಚೂರು ಮಕ್ಕಳನ್ನ ಇಳಿಸ್ಕೊಳಕ್ಕಾದ್ರೂ ನೀವು ಒಂಚೂರು ಕೇರ್ ತೊಗೋಬೇಕು ಅಂತ ಹೇಳಿದ್ದಕ್ಕೆ ಅವ್ನು ಫುಲ್ ಹುರ್ಕೊಂಬಿಟ್ಟ. ಅಂದರೆ ಅವನಿಗೇನೋ ನಾವು ಹೇಳೋ ಹಾಗಿಲ್ಲ, ಜಸ್ಟ್ ಅವ್ನಿಗೆ ಏನು ಹೇಳ್ತಾನೋ ಹಾಗೇ ಇರಬೇಕು, ಆ ಥರ ಇತ್ತು. ಸರಿ ಅಂದ್ಬಿಟ್ಟು, ಅದು ನಮ್ಮ ಮಕ್ಕಳು ಅಲ್ಲ ನೋಡಿ, ಬೇರೆ ಮಕ್ಕಳಿಗೆ ನಾವು ಹೇಳಿದ್ದಕ್ಕೆ ನಮ್ಮ ಮಕ್ಕಳನ್ನ ಅಂದರೆ ಒಂಥರ ಟ್ರೀಟ್ ಮಾಡಿದ್ದೇ ಬೇರೆ ಆಗೋಯ್ತು. ಅಂದರೆ ಸ್ವಲ್ಪ ಮಾತುಗಳು ನಡೀತು, ವಾದ ನಡೀತು. ಬಿಕಾಸ್ ಆ ಥರ ಮಕ್ಕಳಿಗೆ ಮಾಡಿದ್ರೆ ಹೆಂಗೆ ಹೇಳಿ, ನಮ್ಮ ಮಕ್ಕಳಾದ್ರೆ ಏನು, ಬೇರೆ ಮಕ್ಕಳಾದ್ರೆ ಏನು, ಎಲ್ಲ ಮಕ್ಕಳು ಒಂದೇ ಅನ್ನೋ ಥರ ನಾವು ಅವ್ರ ಹತ್ರ ಮಾತಾಡಿದ್ದು. ಇಲ್ಲ ನೀವು ಇಳಿಸ್ಕೊಳಕ್ಕಾದ್ರೂ ಒಬ್ರು ಇರಬೇಕು, ಇಲ್ಲಾಂದರೆ ನೀವು ನೀಟಾಗಿ ಕೇರ್ ತೊಗೊಂಡಾದರೂ ಇಳಿಸ್ಬೇಕು ಅಂಥೇಳಿ ಅವ್ನು ಫುಲ್ ಹುರ್ಕೊಂಬಿಟ್ಟು. ಅದಾದಮೇಲೆ ನಿಮ್ಗೆ ಲೈವಾಗಿ ಒಂಚೂರು ಕ್ಯಾಪ್ಚರ್ ಮಾಡ್ಕೊಂಡೆ ನನ್ನ ವೀಡಿಯೋನ. ಮಾತಾಡ್ತಾ ಮಕ್ಕಳನ್ನ ಜಸ್ಟ್ ಒಂಚೂರು 1-2-3 ಹೆಜ್ಜೆನೂ ಹೋಗಿಲ್ಲ, ಆಗ್ಲೇ ಬಿಟ್ಬಿಟ್ಟಿದ್ದಾನೆ ಕೈನ. ಹರಿಗೆ ಹೇಳ್ದೆ ನಾನು, ಇವನ್ನ ನಂಬ್ಕೊಂಡು ನಮ್ಮ ಮಕ್ಕಳನ್ನ ನಾವು ಬೀಳಿಸ್ದಂಗೆ ಆಗುತ್ತೆ, ನೀನು ಹಿಂದೆ ಹೋಗ್ಬಿಡು. ಯಾಕಂದರೆ ವಾದ ಬೇರೆ ನಡೀತಾ ಇತ್ತಲ್ವ. ಸರಿ, ಹಾಗಾಗಿ ಅವ್ನು ಮತ್ತೆ ಮಕ್ಕಳನ್ನ ಬಿಟ್ಬಿಟ್ರೆ ಅಂತ ಹೇಳಿ ನಾವು ಹೇಳಿದ್ದಕ್ಕೆ ಸರಿ ಅಂದ್ಬಿಟ್ಟು ಹೋಗ್ತಾನೆ. ಅಲ್ಲಿ ಏನೇನೋ ಅಂದರೆ ಲ್ಯಾಂಗ್ವೇಜೇ ಬೇರೆ ಆಯಿತು ಅಂತ ಹೇಳ್ದಾರಿ. ಹಾಗಾಗಿ ಅವನು ಫುಲ್ ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಏನು ಇಷ್ಟೊಂದು ಇರ್ರೆಸ್ಪಾನ್ಸಿಬಲ್ ಆದರೆ ಹೆಂಗೆ ಏನು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಅಲ್ಲಿ ಇದ್ದಂಥ ಮ್ಯಾನೇಜ್ಮೆಂಟ್ ಅವ್ರು ಎಲ್ಲರೂ ಬಂದರು. ಸೊ ಬಂದಮೇಲೆ ಅವ್ರು ಹೇಳಿದ್ರು, ಇಲ್ಲ ಸರ್ ಸ್ವಲ್ಪ ಹಾಗೇನೆ ಬಿಡಿ, ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಚೇಂಜ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಅಲ್ಲಿ ನಮ್ಮ ಮಕ್ಕಳು ಬಿದ್ದಿದ್ರೆ ಹೆಂಗೆ, ಅವ್ರು ಆಲ್ರೆಡಿ ಇಬ್ಬರು ಕೂಡ ಅರ್ಧಕ್ಕೆ ಬಿದ್ದರು. ಸೊ ಅಷ್ಟರಲ್ಲಿ ಹರಿ ಹಿಡ್ಕೊಂಡ. ಯಾಕಂದರೆ ಇವಾಗ ಕುದುರೆ ಇದು ನೋಡಿ, ಏನಾದರೂ ಜೋರಾಗಿ ಹೋಗಿದ್ರೆ, ಎಲ್ಲಾದರೂ ಮಕ್ಕಳನ್ನ ಬೀಳ್ಸಿದ್ರೆ, ಅವ್ರಿಗೆಲ್ಲಾದರೂ ನೋವಾಗಿದ್ರೆ ಯಾರು ಬರ್ತಿದ್ರು ಅವಾಗ ಅಲ್ವಾ. ಬೇಕಾದರೆ ನೀವು ವೀಡಿಯೋದಲ್ಲಿ ನೋಡಿ, ನಾನು ಸುಳ್ಳು ಹೇಳಿದ್ರೆ ಬಿಟ್ಬಿಟ್ಟಿದ್ದಾನೆ ಕೈ ಬಿಟ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಮಾತಾಡ್ತಿದ್ದಾನೆ, ನೋಡ್ತಾ ಇರ್ಬೋದು ನೀವೇನೆ. ಅದೇನಾದ್ರು ಜೋರಾಗಿ ಹೋದರೆ ಹೆಂಗೆ, ಬರೀ ಅವನಿಗೆ ಮಾತಾಡೋದೇ ದೊಡ್ಡ ವಿಷಯ ಆಗಿಬಿಡ್ತು. ಬಿಟ್ಟರೆ ಅಲ್ಲಿ ಕೇರಿಂಗ್ ಅನ್ನೋದು ಒಂದು ಚೂರು ಇರಲಿಲ್ಲ. ಸೊ ಕೆಲವೊಂದು ಕಡೆ ನಮಗೆ ಆ್ಯಕ್ಚುಲಿ ಎಲ್ಲಂದರೆ ಎಲ್ಲೂ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಮ್ಗೆ ಇಲ್ಲೇ ಇಷ್ಟು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದ್ದು, ಬಿಕಾಸ್ ಮಕ್ಕಳ ವಿಷಯದಲ್ಲಿ. ಇನ್ನು ಅಲ್ಲಿಂದ ಬರ್ತಾ ಆಲ್ಮೋಸ್ಟ್ ಸಂಜೆ ಆಲ್ರೆಡಿ 6:30 ಆಗಿತ್ತು. ಸರಿ, ಒಂಚೂರು ಏನಾದರೂ ಹೊಟ್ಟೆ ಹಸಿತಾ ಇದೆ, ಯಾಕಂದರೆ ಚೆನ್ನಾಗಿ ನೀರಲ್ಲಿ ಆಟ ಆಡ್ಕೊಂಬಂದ್ವಲ್ಲ. ಮಧ್ಯಾಹ್ನ ಊಟ ಬೇರೆ ಅಲ್ಲಿ ಚೆನ್ನಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಏನಾದರೂ ತಿನ್ಕೊಂಡು ಹೋಗೋಣ ಅಂಥೇಳಿ ಹಿರಿಯೂರಿಗೆ ಬಂದ್ವಿ. ಸಿಟಿ ಒಳಗಡೆ ಬಂದು ಇನ್ನು ಇಲ್ಲಿ ಸ್ವಲ್ಪ ಊಟ ಮುಗಿಸ್ಕೊಂಡ್ವಿ. ಇಲ್ಲಿ ಆಪೋಸಿಟಲ್ಲೇ ನಮಗೆ ಟ್ರೆಂಡ್ಸ್ ಅನ್ನೋ ಸಿಕ್ತು. ಇಲ್ಲಿ 7,000 ಶಾಪ್ ಮಾಡಿದ್ರೆ 3,500 ಪೇ ಮಾಡೋದಿದೆಯಲ್ಲ, ಸೊ ಅದು ಆಫರ್ ಎಲ್ಲೂ ಕೂಡ ಕೊಟ್ಟಿಲ್ಲ. ಇನ್ನು ಎಲ್ಲ ಕಡೆ ನಮ್ಗೆ ಆಲ್ಮೋಸ್ಟ್ ಈ ಥರ ಆಫರ್ಸ್ ಇತ್ತು ಅಂದರೆ ಮೆಸೇಜ್ ಬಂದುಬಿಡುತ್ತೆ ನಮಗೆ. ಬಟ್ ಎಲ್ಲ ಮೆಸೇಜೇ ಬರಲಿಲ್ಲ ನಮಗೆ. ಇಲ್ಲಿ ನೋಡಿದ್ರೆ ಸಡನ್ನಾಗಿ ಅದು ಆಫರ್ ಹಾಕಿದ್ರು, ಮೇ ಬಿ ಅವತ್ತೇ ಹಾಕಿದ್ರು ಏನೋ ಗೊತ್ತಿಲ್ಲ. ಅದಾದಮೇಲೆ ಮತ್ತೆ ನಾವು ಬೇರೆ ಕಡೆನೂ ಅಕ್ಕ ಚೆಕ್ ಮಾಡಿದ್ದಾಳೆ. ಅಂದರೆ ತುಮಕೂರಿಗೆಲ್ಲ ಬಂದಾಗ ನೋಡಿದ್ಲಂತೆ, ದುರ್ಗದಲ್ಲೂ ಇಲ್ಲ, ತುಮಕೂರಲ್ಲೂ ಇಲ್ಲ. ಇನ್ನು ಆಫರ್ ಹೆಂಗಿದ್ರು ಇದೆ. ಸರಿ ಆಯಿತು, ಬರ್ಡೇ ಶಾಪಿಂಗ್ ಮಾಡೋಣ ಅಂಥೇಳಿ ಸ್ವಲ್ಪ ಬಟ್ಟೆ ಎಲ್ಲನೂ ತೊಗೊಂಡ್ಲು. ಈ ಆಫರಲ್ಲಿ ಚೆನ್ನಾಗಿ ಸಿಗುತ್ತೆ ನೋಡಿ. 10 ಕಾಲು. ಸೊ ನಾವಿವತ್ತು ಫಂಡೋಸ್ಗೆ ಹೋಗಿದ್ವಲ್ಲ, ಬಂದು ಸೊ ಅಲ್ಲಿ ಏನಾಯಿತು ಅಂದರೆ, ಕಾಲು ಹರಿದು ನಾನು ಮುಂದೆ ಅಂದರೆ ಅದೇನದು ಸ್ಲೋಪಿಂದು ಗೇಮ್ಸ್ ಏನೋ ಗೊತ್ತಿಲ್ಲ ನನಗೆ, ಮೇಲಿಂದ ಹಿಂಗೆ ಜಾರ್ಕೊಂಡು ಬರುತ್ತಲ್ಲ, ಸೊ ಅದರಲ್ಲಿ ಬರ್ತಿದ್ದೆ. ಅನಿನ ಕರ್ಕೊಂಡು ಹಿಂದೆ ಬಂದಿದ್ದು. ನಾನು ಆ್ಯಕ್ಚುಲಿ ಸ್ವಲ್ಪ ಅಲ್ಲಿ ಏನಾಯಿತು ಅಂದರೆ ಸ್ಟ್ರಕ್ ಆದಂಗೆ ಆಯಿತು, ಮೂವ್ ಆಗಲಿಲ್ಲ. ಜೋರಾಗಿ ಫೋರ್ಸಾಗಿ ಹಿಂದೆಯಿಂದ ಬಂದ್ಬಿಟ್ಟು ನನಗೆ ಬೆನ್ನಿಗೆ ಸೊಂಟಕ್ಕೆ ಕರೆಕ್ಟಾಗಿ ಒಂದು ಕಾಲನ್ನ ಹೊಡ್ಕೊಂಬಿಟ್ಟು ಅದು ಸಖತ್ ಪೇಯ್ನ್ ಆಗಿ ಸ್ವಲ್ಪ ಊದ್ಕೊಂಡಿದೆ. ಹಂಗೆ ಇನ್ನು ಏನಾದರೂ ಮೇ ಬಿ ಬೆಳಗ್ಗೆ ಅಷ್ಟರಲ್ಲಿ ಕಮ್ಮಿ ಆಗಿಲ್ಲ ಅಂದರೆ ಎಕ್ಸ್ರೇ ಏನಾದರೂ ಮಾಡಿಸ್ಬೇಕು. ಇವತ್ತು ಅದೇನೋ ಏನು ಖುಷಿ ನೋವು, ಸುಖದ ನೋವು. ಒಂಥರ ದುಡ್ಡು ಕೊಟ್ಟು ಹೋಗಿ ಎಂಜಾಯ್ ಮಾಡೋ ಹತ್ರ ಈ ಥರ ನೋವು ಮಾಡ್ಕೊಂಡು ಬಂದಿರೋದು. ಬಟ್ ನಾನೊಂದು ಸ್ವಲ್ಪ ಮುಂದೆ ಹೋಗಿದ್ರೆ ನಿನಗೇನು ಅಷ್ಟು ನೋವು ಆಗ್ತಿರ್ಲಿಲ್ಲ.
ಏನೂ ಆಗ್ತಿರ್ಲಿಲ್ಲ ಅಲ್ಲಿ. ಅದು ಹಿಂಗೆ ಸ್ಲೋಪ್ ಹತ್ರನೇ ಸ್ಟ್ರಕ್ ಆದಂಗಾಯಿತು. ಇವಾಗ ನಾವು ಹೋಗಿದ್ದು ಮಧ್ಯಾಹ್ನ 2 ಗಂಟೆಗೆ. ಇವಾಗ ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡೇ ಬಂದ್ವಿ ಲೈಟಾಗಿ ಹಿರಿಯೂರಲ್ಲಿ. ಆದರೂ ಕೂಡ ಸ್ವಲ್ಪ ಲೈಟಾಗಿ ಮನೆ ಫುಡ್ ತೊಗೊಂಡ್ರೆ ನನಗೆ ಸಮಾಧಾನ ಆಗೋದು. ಹಾಗಾಗಿ ಸಾಂಬಾರಿತ್ತು ಅಂಥೇಳಿ ರೈಸ್ ಮಾಡಿದ್ದೆ. ಯಾಕಂದರೆ ಹನಿನೂ ಊಟನೇ ಮಾಡಿರಲಿಲ್ಲ, ಅವಳು ಊಟ ಮಾಡಿರಲಿಲ್ಲ, ಅದಕ್ಕೆ ಮನೇಲಿ ತಿನ್ನಿಸ್ದೆ ಬಂದು. ಬೆಳಗ್ಗೆಯಿಂದ 1 ಕಪ್ಪು ಟೀ ಕಾಫಿ ಏನೂ ಕುಡ್ದಿಲ್ಲ. ಸರಿ, ಇವಾಗ 10:30 ಆಗ್ತಿದೆ. 1 ಕಪ್ ಕುಡಿದ್ರೇ ಸಮಾಧಾನ ನನಗೆ. ಸ್ವಲ್ಪ ಊಟ ಮಾಡಿ ಇವಾಗ ಟೀ ಮಾಡಿಕೊಂಡೆ. ನೀನು ಸೀಬೆಹಣ್ಣು ತಿಂತೀಯಾ? ಸೀಬೆಹಣ್ಣು ಇದು ಹಾಕ್ಬೇಕಾ? ನೀನೇ ಹಾಕು. ಅಲ್ಲಿ ನೋಡಿ, ಡೋರ್ ಮೇಲೆ ಎಲ್ಲ ಕಡೆ ಹಂಗೆ ಗೀಚಿದ್ರೆ ಹೆಂಗೆ ಹೇಳು ಹನಿ? ನೀನು ಹಾಕು ಬರುತ್ತೆ. ಬರಲ್ವಾ ನಿಂಗೆ? ಕೂಡ ಪಪ್ಪ ಹಾಕ್ತಾರೆ, ತೋರಿಸ್ತಾರೆ, ಹೋಗು. ಇನ್ನು ಡೈಲಿ ನನ್ನ ಮಗಳಿಗಂತೂ ಸೀಬೆಹಣ್ಣಂತೂ ಇರಲೇಬೇಕು, ತಿಂತಾಳೆ ಚೆನ್ನಾಗಿ. ಸೊ ಡೈಲಿ ನಾನು 2 ಸೀಬೆಹಣ್ಣು ಕೊಡ್ತೀನಿ ಅವಳಿಗೆ. ಉಪ್ಪು ಹಾಕ್ಬಿಟ್ಟು ಕೊಡ್ತೀನಿ, ಹಾಗಾಗೇನು ಕೆಮ್ಮಾಗಲ್ಲ. ಸೊ ಇದು ಒಂದು ಅಜ್ಜಿ ಡೈಲಿ ಶಾಪ್ ಹತ್ರ ತಂದು ಕೊಡ್ತಾರಂತೆ. ಒಂದಿನ ಬಿಟ್ಟು ಒಂದಿನ ತೊಗೋತೀವಿ, ಮಿಸ್ಸೇ ಮಾಡೋದಿಲ್ಲ. ಅಂದರೆ ಅವರು ತೋಟದಲ್ಲೇನೋ ಬೆಳೀತಾರಂತೆ, ಹಾಗಾಗಿ ಮಾರ್ಕೊಂಬರ್ತಾರಂತೆ. ಬಟ್ ಬಂದಾಗೆಲ್ಲ ನಮ್ಮ ಶಾಪ್ನ ಮಿಸ್ ಮಾಡಿದೆ. 1 kg 2 ದಿನಕ್ಕೆ ಒಂದ್ಸಲ 1 kg ತೊಗೋತೀವಿ. ಖಾಲಿ ಆಗಿಬಿಡುತ್ತೆ, ಯಾಕಂದರೆ ಪಾಪು ಚೆನ್ನಾಗಿ ತಿಂತಾಳೆ, ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಡೈಲಿ 2 ಅಂತೂ ಕಂಪಲ್ಸರಿ ತಿಂತಾಳೆ, ಅವಳಿಗೆ ಸಖತ್ ಇಷ್ಟಪಟ್ಟು. ಚೆನ್ನಾಗಿ ಏನಂದರೆ ಕೆಮ್ಮಾಗತ್ತೆ ಅಂತ ಹೇಳ್ತಾರಲ್ವ, ಕೆಮ್ಮು ಆಗಲ್ಲ, ಏನೂ ಆಗಲ್ಲ, ಉಪ್ಪು ಹಾಕ್ಬಿಟ್ಟು ಕೊಟ್ರೆ ಮಕ್ಕಳಿಗೆ. ಏನು ಕಂದ ಬೇಕಾಯ್ತು? ತಿಂತ್ಯಾ? ಸರಿ, ಹುಷಾರು. ನಾನು ಆಲ್ರೆಡಿ ಉಪ್ಪು ಹಾಕಿದ್ದೀನಿ. ಓಕೆ, ಪಪ್ಪಾಗೂ ಕೊಡ್ಬೇಕಾಯ್ತಾ? ಸರಿ. ಹಳಸಂದೆ ಕಾಳು ನೆನೆಸಿದ್ದೆ, ಮತ್ತು ಹಳಸಿನ ಬೀಜ. ಇವಾಗ ಸೀಸನ್ ಅಲ್ವಾ, ಸೊ ಹಳಸಿನ ಬೀಜನೂ ಸ್ವಲ್ಪ ಇತ್ತು. ಸರಿ ಆಯಿತು. ಹಳಸಂದೆ ಕಾಳು ಇದು ಮಿಕ್ಸು, ಬದನೆಕಾಯಿ, ಹಳಸಂದೆ ಕಾಳು ಮತ್ತು ಹಳಸಿನ ಬೀಜ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೀನಿ. ಹುಳಿ ಸಾರು ಸಿಕ್ಕಾಬಡೆ ಚೆನ್ನಾಗಿರುತ್ತೆ. ಇನ್ನೂ ಚೆನ್ನಾಗಿದ್ಯಾ? ಹುಷಾರು. ಓಕೆ, ಐಸ್ ಕ್ರೀಮ್ ಮಾಡ್ಕೊಡೋಣ, ಅಣ್ಣ ನೀನು ತಿನ್ನುವಂತೆ. ಓಕೆನಾ? ಹುಷಾರು. ನೋ, ಹಂಗೆ ತಿಂತೀಯಾ? ಸೊ ಮಧ್ಯಾಹ್ನ ಐಸ್ ಕ್ರೀಮ್ ಮಾಡಿಟ್ಟಾದ್ಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಐಸ್ ಕ್ರೀಮ್ ಚೆನ್ನಾಗಿತ್ತಾ? ಹಾಂ, ವಿತೌಟ್ ಶುಗರ್, ಸ್ವಲ್ಪ ಹಾಲು ಹಾಕಿ ಮಾಡಿದ್ದು. ಇವಾಗಲ ನಾನು ಇದನ್ನು ಏನದು, ಇದೇನು ಸೊಪ್ಪು ಹೇಳು, ಮರ್ತೆ ಹೋಯ್ತು ನನಗೆ. ಕಿರಿಕ್ಸಲೆ ಸೊಪ್ಪು, ಬೇಳೆ ಬೇಯಿಸಿ ಇಟ್ಟಿದ್ದೀನಿ. ಈ ಕಡೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್ ಈರುಳ್ಳಿ, ಹಸಿಮೆಣಸಿಕಾಯಿ, ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಇದನ್ನು ಕಾಯಿ ಹಾಕ್ತೀನಿ. ಇಷ್ಟೇ ಸಿಂಪಲ್ಲಾಗಿ. ಸೈಡ್ಸಿಗೆ ಏನಾದರೂ ಪಲ್ಯ ಅಥವಾ ಕಾಳು ಏನೇ ಇದ್ರೂ ಸಿಂಪಲ್ಲಾಗಿ ಮಾಡ್ಕೋತೀನಿ. ಹಳಸಂದೆ ಕಾಳು ನೆನೆಸಿಟ್ಟಿದ್ನಲ್ವ, ಅದ್ರದ್ದು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ, ಬಟ್ ಅದು ಮಾಡಲಿಲ್ಲ. ಸಾಂಬಾರು ಮಾಡಿದೆ. ಸಾಂಬಾರಿಗೆ ಏನೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಸಾಂಬಾರು ಮಾಡಿಬಿಟ್ಟೆ ನಾನು. ಸರಿ, ಇವಾಗ ಏನಾದರೂ ಸೈಡ್ಸಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಿರಿಕ್ಸಲೆ ಸೊಪ್ಪು ಇವತ್ತು ಸಂತೆಲಿ ಸಕ್ಕತ್ತಾಗಿ ಸಿಗುತ್ತೆ, ಫ್ರೆಶ್ ಇತ್ತು. ಹಾಗಾಗಿ ಸ್ವಲ್ಪ ಪಲ್ಯ ಮಾಡ್ಕೊಂಬಿಡೋಣ ಸೊಪ್ಪಿಂದು ಅಂಥೇಳಿ ಇವಾಗ ಮಾಡ್ತಾಯಿದ್ದೀನಿ. ಸರಿ, ನಾನು ಉತ್ಕ ಮಾಡ್ತೀನಿ. ಅದಕ್ಕೆ ಏನಿಲ್ಲ, 1-2 ಹಸಿಮೆಣಸಿಕಾಯಿ ಮತ್ತು ಬದನೆಕಾಯಿನ ಸುಟ್ಕೊಂಡು ಮಾಡೋದಷ್ಟೇನೆ ಮಾಡ್ತೀನಿ. ನಾನು ಇವತ್ತು ಟ್ರೈ ಮಾಡ್ತೀನಿ. ಅದು ಹೆಂಗಿದ್ರು ಅದ್ರ ನೀರು ವೇಸ್ಟ್ ಮಾಡ್ತೀಯಲ್ಲ, ಅದ್ರ ಬದಲು ಈ ಥರ ಮಾಡೋಣ, ಟೇಸ್ಟ್ ಚೆನ್ನಾಗಿರುತ್ತೆ ಮುದ್ದೆಗೆ ಅಂತ ಹೇಳಿ
ಇವಾಗ ನಿಂಬೆಹಣ್ಣು ತೊಗೊಂಬರ್ತೀನಿ ಅಂಥೇಳಿ ಹೋಗಿದ್ದಾನೆ. ಅದಕ್ಕೆ ಹುಳಿಗೆ ಬೇಕಂತೆ ನಿಂಬೆಹಣ್ಣು. ನಾನು ಯಾವತ್ತೂ ಮಾಡಿಲ್ಲ, ಹಾಗಾಗಿ ನಂಗೆ ಗೊತ್ತಿಲ್ಲ ಅದನ್ನ ಹೆಂಗೆ ಮಾಡ್ತಾರೆ ಅಂತ. ಸೊ ಈ ಥರ ಊಟದ ಜೊತೆ ಒಂದು ಕಾಳಿನ ಪಲ್ಯ ಅಥವಾ ಸೊಪ್ಪಿನ ಪಲ್ಯ ಏನಾದರೂ ಒಂದು ನೈಟು ಕಂಪಲ್ಸರಿಯಾಗಿ ನಾನು ಮಾಡ್ಕೋತೀನಿ. ನನಗೆ ಯಾವಾಗ ಟೈಮ್ ಆಗುತ್ತೋ ಅವಾಗ, ನೈಟ್ ಆದರೆ ನೈಟು, ಮಧ್ಯಾಹ್ನಕ್ಕಾದರೆ ಮಧ್ಯಾಹ್ನ, ಯಾವಾಗ ಆಗುತ್ತೋ ಅವಾಗ ಮಾಡ್ಕೋತೀನಿ. ಯಾಕೆ ಅಂದರೆ ಈ ಪ್ರೋಟೀನು, ಕ್ಯಾಲ್ಶಿಯಮ್ಮು ಅಥವಾ ನಮ್ಮ ದೇಹಕ್ಕೆ ಏನು ಬೇಕೋ ಅದನ್ನು ನಾವು ಬರೀ ಊಟದಲ್ಲೇ ತೊಗೊಳಕ್ಕಂತೂ ಆಗಲ್ಲ. ಸೊ ಈ ಥರ ಸೈಡ್ಸಿಗೆ ಪಲ್ಯ, ಕಾಳು, ಮೊಳಕೆ ಕಟ್ಟಿರೋ ಕಾಳು ಏನಾದರೂ ಒಂದು ತೊಗೊಂಡ್ರೆ ಬೆಸ್ಟು. ಹಂಗಂತೇಳಿ ನಾನೇನು ರೆಗ್ಯುಲರ್ ಮಾಡಲ್ಲ, ಬಟ್ ಅಟ್ಲೀಸ್ಟ್ ಒಂದಿನ ಮಿಸ್ ಆದರೂ ಇನ್ನೊಂದು ದಿನ ಅಂತೂ ಕಂಪಲ್ಸರಿಯಾಗಿ ಮಾಡ್ಕೋತೀನಿ. ಇನ್ನು ಇವಾಗ ಇಲ್ಲಿ ಸಿಕ್ಕಾಬಟ್ಟೆ ಗುಡುಗು ಮಿಂಚು ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾವಾಗ ಮಳೆ ಬಂದು ಕರೆಂಟ್ ಹೋಗುತ್ತೋ ಗೊತ್ತಿಲ್ಲ. ಅಷ್ಟರಲ್ಲಿ ಅಕ್ಕಿನ ನೆನೆಸಿದ್ದೀನಿ. ಬೆಳಗ್ಗೆ ದೋಸೆ ಅಥವಾ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ನೆನೆಸಿಟ್ಟಿದ್ದೀನಿ. ಅದನ್ನು ಕರೆಂಟ್ ಹೋಗೋ ಅಷ್ಟರಲ್ಲಿ ರುಬ್ಕೊಂಬಿಡೋಣ ಅಂತ ಹೇಳಿ. ಇನ್ನು ಈ ಸಾಂಬಾರು ಯಾವ ಥರ ಇದು ಮಾಡ್ತಾರೆ ಅಂತ ಹೇಳಿ ಇವತ್ತು ಟ್ರೈ ಮಾಡ್ತೀನಿ ನಾನು ಅಂತ ಹೇಳಿದ್ದೇನೆ. ಸರಿ, ಆ ರೆಸಿಪಿನ ತೋರಿಸ್ತೀನಿ, ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾನೆ. ನೀವೇನಾದರೂ ಇನ್ ಕೇಸ್ ಟ್ರೈ ಮಾಡಿದ್ರೆ, ಈ ಕಡೆ ಅದನ್ನು ಉತ್ಕ ಅಂತ ಕರೀತಾರೆ. ಸೊ ಅದನ್ನು ರೆಸಿಪಿ ಏನಾದರೂ ಮಾಡಿ ಟೇಸ್ಟ್ ಚೆನ್ನಾಗಿತ್ತು ಅಂದರೆ ನಾನು ರೆಸಿಪಿ ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ. ಟೇಸ್ಟ್ ವೈಸ್ ಚೆನ್ನಾಗಿತ್ತು ಅಂತಂದರೆ ಶೇರ್ ಮಾಡ್ತೀನಿ, ನೀವು ಕೂಡ ಟ್ರೈ ಮಾಡಿ. ಓಕೆನಾ? ಆಯಿತು ಮಳೆ. ಸ್ವಲ್ಪ ಎಣ್ಣೆ ಹಾಕಿ, ಹಸಿಮೆಣಸಿಕಾಯಿ, ಖಾರ ಆಗಲ್ವಾ ಆ ಕಡೆ ಬದನೆಕಾಯಿ ಸುಡ್ತಾ ಇರೋದು ಒಂದು ಸಾಕಾ? ಇದಷ್ಟು ಮಿಕ್ಸ್ ಮಾಡ್ತೀಯಾ? ಇಲ್ಲ ಅಲ್ಲ, ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಅಲ್ಲ ಚಿನ್ನ, ಯಾವಾಗ ಕರೆಂಟ್ ಹೋಗುತ್ತೆ? ನಾನು ಇನ್ನೂ ಅಕ್ಕಿ ಮಿಕ್ಸಿಗೆ ಹಾಕಿಲ್ಲ. ಮಿಕ್ಸ್ ಮಾಡಿದ್ರೆ ರೆಡಿ ಆಯ್ತು ಸೊಪ್ಪಿನ ಪಲ್ಯ. ಏನ್ ಬೇಕಮ್ಮ? ನೀರ್ ಆಟ ಆಡ್ತೀಯಾ? ಚಿನ್ನಿ, ಮಳೆ ಬರ್ತಾ ಇದೆ ಕಂದ, ಮಳೆ ಬರ್ತಾ ಇರೋದಮ್ಮ. ಹಾ, ಕಾಪಟ್ಟೆ ಮಳೆ ಬರ್ತಿದೆ. ಮಳೆ ಬಂದ್ರೆ ನಮ್ಮ ಮನೆ ಮುಂದೆ ಅವಸ್ಥೆ ಹಿಂಗಿರುತ್ತೆ. ಹಾ, ಬಾ ಚಿನ್ನಿ, ತಿನ್ನಿಸ್ಲಾ? ಇನ್ನು ಹನಿ ನಾನು ತಿನ್ಸು ಅಂತ ಅಂದ್ಲು. ಸರಿ, ಅವಳಿಗೆ ಫಸ್ಟ್ ತಿನ್ಸ್ಬಿಡೋಣ ಅಂತ ಹೇಳಿ. ಚಿನ್ನಿ, ಬಂತು ಚೆನ್ನಾಗಿದ್ಯಾ? ಫಸ್ಟ್ ಅವಳಿಗೆ ಇದನ್ನ ತಿನ್ಸಿದ್ರೆ ಒಂದು ಸ್ವಲ್ಪ ಊಟ ಮಾಡಿದ್ರು ನಡೆಯುತ್ತೆ. ಬೆಳ್ಳುಳ್ಳಿ, ಉಪ್ಪು, ಇದು ಹಸಿಮೆಣಸಿನಕಾಯಿ ಬೆಂದಿದೆ. ಅದಕ್ಕೆ ಒಂದು ನಿಂಬೆಹಣ್ಣು ಕಟ್ ಮಾಡ್ಕೊಂಡ್ರೆ. ಕರೆಂಟ್ ಹೋಗಿದೆ, ಮಳೆ ಸೌಂಡ್, ಸಿಡ್ಲು ಸೌಂಡ್ ಬಂದ್ರೆ ಕಾಪಿರೈಟ್ ಆಗುತ್ತಾ? ಕಾಪಿರೈಟ್ ಅಲ್ಲ, ನೀನು ಸುಟ್ಟಿರೋ ಹಸಿಮೆಣಸಿನಕಾಯಿ ಇದಕ್ಕೆ ನನಗೂ ಹನಿಗಿಬ್ರಿಗೂ ಕೆಮ್ಮು. ಅದು ಸಿಪ್ಪೆ ತೆಗಿಬೇಕಲ್ಲ. ಡ್ರಾಮಾ. ಹನಿ, ಐಸ್ ಕ್ರೀಮ್ ಚೆನ್ನಾಗಿತ್ತಾ ಅಮ್ಮ? ಚೆನ್ನಾಗಿತ್ತಾ? ಇದೆಲ್ಲ ಫುಲ್ಲು ಕುಟ್ಕೋಬೇಕಾ? ಆಗುತ್ತಾ ಒಂದು ಬದನೆಕಾಯಿ? ಇನ್ನೊಂದು ಬೇಕಿತ್ತು, ಬಟ್ ಸಾಕು. ಅಂದ್ರೆ ನಿಂಗೂ ಗೊತ್ತಾಗಿಲ್ಲಲ್ಲ ಕ್ವಾಂಟಿಟಿ. ಸಾಕು. ಅದನ್ನ ಇದ್ರೊಳಗೆ ಹಾಕ್ಬೋದಲ್ಲ ಓವರ್ ಆದ್ರೆ. ಹಂಗೆ ಏನ್ ಕಂದ? ನಾವು ಮಾಡೋ ಬಸ್ಸರ್ಗಿಂತ ಇದೇ ಬೇಗನೆ ಆಗುತ್ತಲ್ಲ.
ಉಪ್ಪು ಪುಡಿ ಉಪ್ಪು ಹಾಕ್ಬೇಕಾ? ನೋಡ್ಕೊಂಡು ಹಾಕೊಂಡು. ಅದೇನೆ ಹಳ್ಳುಪ್ಪೇನು ಹಾಕಿಲ್ಲ ಅಲ್ವಾ? ಹಾಕಿದ್ದೆ ಅಲ್ಲ ಫಸ್ಟ್. ಓಕೆ ಓಕೆ. ಸರಿ ಆಯ್ತು. ನಾನು ಕೆಮ್ಮಿದ ತಕ್ಷಣ ಹರಿ ಮಾತ್ರೆ ತಗೊಂಡ್ ಬಾ ಅಂತ ಏನಾದ್ರೂ ಒಂದು ಕಿವಿಲಿ ಇಟ್ಕೊಂಡು ಹೇಳೋದು. ನಾನು ಮಾಡಲ. ಕರೆಕ್ಟಾಗಿದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ಬರೀ ಸೊಪ್ಪನ್ನ ಮಾಡಕ್ಕೆ ಹೋಗಿ ಸಾಂಬಾರು ಚೆನ್ನಾಗಿದೆ. ಇನ್ಸ್ಟೆಂಟಾಗಿ ಬೇಗ ಆಗಿಬಿಡುತ್ತೆ, ಬಟ್ ಟೇಸ್ಟು ಹಂಗೆ ಚೆನ್ನಾಗಿದೆ. ಮುದ್ದೆ ಜೊತೆ ಬೆಸ್ಟ್ ಕಾಂಬಿನೇಷನ್. ಚೆನ್ನಾಗಿದೆ ಅಲ್ಲ ಅಮ್ಮ? ಬೇಕಾ? ಇನ್ನು ತುಂಬ ಜನ ನಂದು ಮಧ್ಯಾಹ್ನದ್ದು ಊಟದ್ದು ಪ್ಲೇಟ್ ಹೇಗಿರುತ್ತೆ ಅಂತ ಹೇಳಿ ಕೇಳ್ತಾ ಇದ್ರು. ನೋಡಿ, ಇದು ನುಗ್ಗೆ ಸೊಪ್ಪಿನದು ಪಲ್ಯ ಸಿಕ್ಕಾಪಟ್ಟೆ ಒಳ್ಳೆಯದು ನಮ್ಮ ಒಂದು ಹೆಲ್ತಿಗೆ. ಮತ್ತು ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೋತೀನಿ. ಇದು ಆ್ಯಕ್ಚುಲಿ ಗುಡ್ ಫ್ಯಾಟ್ ಅಲ್ವಾ, ನೀವು ತಿನ್ಬೋದು, ರೆಗ್ಯುಲರಾಗಿ ತೊಗೋಬೋದು. ಇನ್ನು ರೈಸ್ ಕೂಡ ಆರಾಮ್ಸೆ ತೊಗೋಬೋದು. ಆ್ಯಂಡ್ ಇದ್ರ ಜೊತೆಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಪಪ್ಪಾಯ ತೊಗೊಂಡಿದ್ದೀನಿ. ಇನ್ನೂ ಸ್ವಲ್ಪ ಕ್ವಾಂಟಿಟಿ ನೀವು ತೊಗೋಬೋದು, ಇಷ್ಟೇ ಅಂತಲ್ಲ. ನಾನು ಸಾಕು, ಯಾಕಂದರೆ ಯಾಕೋ ಅಷ್ಟು ಹೊಟ್ಟೆ ಹಶ್ವಾಗಿಲ್ಲ. ಸರಿ ಆಯಿತು, ಇಷ್ಟು ಪಪ್ಪಾಯ ಸಾಕು ಅಂಥೇಳಿ. ಇನ್ನು ಪಲ್ಯ ಅಷ್ಟೇ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು, ನುಗ್ಗೆ ಸೊಪ್ಪಿದ್ದು. ಇನ್ನೂ ಕೂಡ ನಾನು ಜಾಸ್ತಿ ಆ್ಯಡ್ ಮಾಡ್ಕೋತೀನಿ, ಬಟ್ ಇವಾಗ ಸಾಕು ಇಷ್ಟು ಅಂಥೇಳಿ ಇಷ್ಟು ತೊಗೊಂಡಿದ್ದೀನಿ. ರೈಸ್ ಇಷ್ಟಿದೆ, ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ನಾನು ಮಸೊಪ್ಪು ಮಾಡಿದ್ದೆ, ಸೊ ಅದು ಕೂಡ ಸಾಂಬಾರು ಸ್ವಲ್ಪ ಅನ್ನೋದೇನು ಜಾಸ್ತಿನೇ ಸಾಂಬಾರು ಹಾಕ್ಕೋತೀನಿ ನಾನು. ಬಿಕಾಸ್ ನನಗೆ ಅನ್ನ ಕಮ್ಮಿ ಇದ್ದರೂ ಕೂಡ ಸಾಂಬಾರು ಜಾಸ್ತಿ ಇರಬೇಕು, ನಂಗೆ ಹಂಗೆ ಇಷ್ಟ ಊಟ ತಿನ್ನೋದಕ್ಕೆ. ಆ್ಯಂಡ್ ಅದು ತುಂಬ ಒಳ್ಳೆಯದು. ನೀವು ಈ ಥರ ದಾಲು ಏನು ಮಾಡಿರ್ತೀರೋ ಅದನ್ನು ನೀವು ಸ್ವಲ್ಪ ರೈಸ್ ಕಮ್ಮಿ ತೊಗೊಂಡು ಸಾಂಬಾರನ್ನ ಜಾಸ್ತಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ಸೊ ವೆಯ್ಟ್ ಲಾಸ್ ಆರಾಮಾಗೆ ಮಾಡ್ಬೋದು. ಆ್ಯಂಡ್ ನನ್ನ ವೆಯ್ಟ್ ಏನು ತುಂಬ ಕಮ್ಮಿ ಇದೆ ಅಂತಲ್ಲ, ಬಟ್ ನಂದು ಈ ಥರ ಇರುತ್ತೆ ಪ್ಲೇಟು ನೋಡಿ, ಈ ಥರ ಕಲರ್ಫುಲ್ ಆಗಿರುತ್ತೆ. ಇನ್ನು ಪಪ್ಪಾಯ ಇಷ್ಟೇ. ಬೇಕು ಅಂದರೆ ನೀವು ಸೌತೆಕಾಯಿ, ಕ್ಯಾರೆಟ್ ಏನು ಬೇಕಾದರೂ ಇನ್ಕ್ಲೂಡ್ ಮಾಡ್ಕೋಬೋದು. ನಾನು ಸದ್ಯಕ್ಕೆ ಇವತ್ತು ಇಷ್ಟು ತೊಗೊಂಡಿದ್ದೀನಿ ನನ್ನ ಪ್ಲೇಟಲ್ಲಿ. ಇನ್ನು ಫ್ರೂಟ್ ವಿಷಯಕ್ಕೆ ಬಂದರೆ ಏನು ಬೇಕಾದರೂ ನೀವು ಸೀಸನಲ್ ಫ್ರೂಟ್ನ ಆರಾಮಾಗಿ ತೊಗೋಬೋದು. ಇದು ಅದು ಅಂತ ಏನೋ ಸೆಲೆಕ್ಷನ್ ಇಲ್ಲ. ಇನ್ನು ಸೊಪ್ಪಂತೂ ಕಾಮನ್ ಆಗಿ ರೆಗ್ಯುಲರಾಗಿ ಸೊಪ್ಪಿಂದು ತರಕಾರಿ ಪಲ್ಯ ಏನು ಬೇಕಾದರೂ, ಮತ್ತು ಮೊಳಕೆ ಕಟ್ಟಿರೋ ಕಾಳು, ಸೊ ಏನು ಬೇಕಾದ್ರೂ ತೊಗೋಬೋದು. ನಾನಿವತ್ತು ನುಗ್ಗೆ ಸೊಪ್ಪಿಂದು ಪಲ್ಯ ಇವತ್ತು. ಇನ್ನು ನನ್ನ ಮಗಳಿಗೆ ಕೂಡ ಸ್ವಲ್ಪ ಪಪ್ಪಾಯನ ಹಾಕ್ಕೊಟ್ಟೆ, ಅವಳು ತಿನ್ಕೊಂಡು ಕೂತಿದ್ದಾಳೆ ಆರಾಮಾಗಿ. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.